3500 ಸಿವಿಲ್ ಪೊಲೀಸ್ ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಅನುಮತಿ ನೀಡಿದೆ. ಸೊ ಪೊಲೀಸ್ ಇಲಾಖೆಯಿಂದನೇ ಇದೊಂದು ಅಧಿಕೃತ ಮಾಹಿತಿ ಬಂದಿರುವಂತದ್ದು. 3500 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ. ಸೊ 3500 ಬಿಡ್ತಾರೆ ಅಂತ ಈ ಮುಂಚೆನೆ ನಾನು ಕೆಲವೊಂದು ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ತಿಳಿಸಿದ್ದೆ. ಅದರಿಂದ ಸರ್ಕಾರದ ಅನುಮತಿ ಪಡೆದಿರ್ತಕ್ಕಂಥ ಒಂದು ಅಧಿಕೃತ ಪ್ರಕಟಣೆ ಇದೆ. ನವೆಂಬರ್ 13ರಂದು ಪ್ರಕಟಣೆಯನ್ನ ಪೊಲೀಸ್ ಇಲಾಖೆ ಮಾಡಿದ್ದಾರೆ. ಓಕೆ, ಇದರ ಜೊತೆಗೆ ಈ ಒಂದು ನೇಮಕಾತಿಯಲ್ಲಿ ಮಹಿಳೆಯರಿಗೆ ಒಂದು ಭರ್ಜರಿ ಗಿಫ್ಟ್ ಕೂಡ ಇದೆ. ಮಹಿಳೆಯರಿಗೋಸ್ಕರ ಒಂದು ಭರ್ಜರಿ ಗಿಫ್ಟ್ ಕೂಡ ಇದೆ. ಅದರ ಜೊತೆಗೆ ನೇಮಕಾತಿ ಯಾವಾಗ ಆಗಬಹುದು ಮತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ಹುದ್ದೆಗಳು ಮೀಸಲಾಗಿದ್ದಾವೆ ಅನ್ನೋ ಒಂದು ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಶರಣ್ಸ್ ಕ್ಲಾಸಸ್. ಸೊ ನೋಡ್ರಿ, ಇಲ್ಲಿ ಏನ್ ಮಾಡಿದ್ದಾರೆ, ಸೊ ದಿನಾಂಕ ನೋಡ್ರಿ 13/11/2025. ಸೊ ಫ್ರೆಶ್ ಅಪ್ಡೇಟು, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಭರ್ತಿ ಮಾಡುವ ಕುರಿತು. ಸೊ ಎಲ್ಲಿ ಇದಾವೆ ಅಂತಂದ್ರೆ ಕಲ್ಯಾಣ ಕರ್ನಾಟಕೇತರ ಅಂದ್ರೆ ನಾನ್ HK. ಸೊ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಈ ಬಾರಿ ಸಿವಿಲ್ ಹುದ್ದೆಗಳಲ್ಲಿ ಮೀಸಲಾತಿ ಇಲ್ಲ, ಕೇವಲ ನಾನ್ HK ಅಲ್ಲಿ ಮಾತ್ರ ಇದಾವೆ, ನಾನ್ KK ಅಲ್ಲಿ ಮಾತ್ರ ಇದಾವೆ. ಓಕೆ, ಸೊ 7 ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಜಿಲ್ಲೆಗಳಲ್ಲಿ ಈ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅನ್ನ ನಾವು ನೋಡ್ತೀವಿ. ಓಕೆ, ಸೊ ಏನೇನ್ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಬರ್ರಿ. ರೈಟ್, ಸೊ ಸರ್ಕಾರ ಅನುಮತಿ ನೀಡಿರೋದನ್ನ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಓಕೆ, ಸರ್ಕಾರ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ಏನ್ ಮಾಡಿದ್ದಾರೆ, ಅನುಮತಿಯನ್ನ ನೀಡಿದ್ದಾರೆ. ಸರ್ಕಾರ ಅನುಮತಿ ನೀಡಿದ್ದಾರೆ. ಓಕೆ, ನೋಡಿ, ಸೊ ಯಾವ್ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇದಾವೆ ಅಂತ ನೋಡ್ತಾ ಹೋದಾಗ, ಬೆಂಗಳೂರು ಫಸ್ಟ್ ನೋಡ್ರಿ. ಬೆಂಗಳೂರು ಸಿಟಿ ಎಷ್ಟಿದಾವೆ ಟೋಟಲ್ 2130 ಪೋಸ್ಟ್ ಗಳು ಇದಾವೆ. ಇದು ಕಲ್ಯಾಣ ಕರ್ನಾಟಕ ಇದ್ರೆ ಅದರಲ್ಲಿ 105 ಪೋಸ್ಟ್ ಗಳು ಕ್ರೀಡಾ ಮೀಸಲಾತಿಯಲ್ಲಿ ಇದಾವೆ. ಸೊ ಸ್ಪೋರ್ಟ್ಸ್ ಕ್ಯಾಟಗರಿ ಅವರಿಗೆ ರಿಸರ್ವೇಶನ್ ಮಾಡಿದ್ದಾರೆ. ಒಟ್ಟು 2235 ಪೋಸ್ಟ್ ಗಳು ನಿಮ್ಮ ಬೆಂಗಳೂರಲ್ಲಿ ಇದಾವೆ. ಇನ್ನು ಮೈಸೂರು ಸಿಟಿಗೆ ಬಂದ್ರೆ 70 ಪೋಸ್ಟ್ ಗಳು ನೋಡ್ತೀವಿ. ಇನ್ನು HD ಸಿಟಿ HD ಸಿಟಿ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಸಿಟಿ ನೋಡ್ತಾ ಹೋದಾಗ 75 ಪೋಸ್ಟ್ ಗಳನ್ನ ನೋಡ್ತೀವಿ. ಅದ್ರ ಜೊತೆಗೆ ಮಂಗಳೂರು ಸಿಟಿ ನೋಡಿದಾಗ 125 ಪೋಸ್ಟ್ ನೋಡ್ತೀವಿ. ಬೆಳಗಾವಿಯಲ್ಲಿ ಯಾವುದೇ ಪೋಸ್ಟ್ ಇಲ್ಲ, ಬೆಳಗಾವಿ ಡಿಸ್ಟ್ರಿಕ್ಟ್ ಅಲ್ಲಿ ಯಾವುದೇ ಪೋಸ್ಟ್ ಇಲ್ಲ. ಅದ್ರ ಜೊತೆಗೆ ಕಲಬುರಗಿ ಕೂಡ ಇಲ್ಲ. ಸೊ ಕಲ್ಯಾಣ ಕರ್ನಾಟಕ ಯಾವುದೇ ಜಿಲ್ಲೆಗಳಲ್ಲಿ ಇಲ್ಲ ಪೋಸ್ಟ್ಗಳು. ಓಕೆ, ಸೊ ಅದಾದ ನಂತರ ಬೆಂಗಳೂರು ಡಿಸ್ಟ್ರಿಕ್ಟ್ ನೋಡ್ತಾ ಹೋದಾಗ 50 ಇದಾವೆ. ಸೊ ಸಿಟಿಲಿ ಜಾಸ್ತಿ ಇದಾವೆ, ಡಿಸ್ಟ್ರಿಕ್ಟ್ ಅಲ್ಲಿ ಕಡಿಮೆ ಇದಾವೆ. ಓಕೆ, ಅದಾದ್ಮೇಲೆ ತುಮಕೂರು ನೋಡ್ತಾ ಹೋದಾಗ 50 ಪೋಸ್ಟ್ ಗಳು, ಕೋಲಾರ ನೋಡ್ತಾ ಹೋದಾಗ 50 ಪೋಸ್ಟ್ ಗಳು. ಇನ್ನು KGF ಅಲ್ಲಿ ಯಾವ್ದೂ ಇಲ್ಲ. ಓಕೆ, ಯಾವ ಪೋಸ್ಟ್ ಗಳು KGF ಅಲ್ಲಿ ಇರೋದಿಲ್ಲ. ನೆಕ್ಸ್ಟ್ ನೋಡ್ತಾ ಹೋಗ್ರಿ. ಸೊ ರಾಮನಗರದಲ್ಲೂ ಕೂಡ ಯಾವುದೇ ಪೋಸ್ಟ್ ಗಳು ಇಲ್ಲ. ಇನ್ನು ಚಿಕ್ಕಬಳ್ಳಾಪುರ ನೋಡ್ತಾ ಹೋದಾಗ 50 ಪೋಸ್ಟ್ ಗಳು ಇರುವಂತದ್ದು. ಮೈಸೂರು ನೋಡ್ತಾ ಹೋದಾಗ 60 ಪೋಸ್ಟ್ ಇರುವಂತದ್ದು. ಚಾಮರಾಜನಗರ ನೋಡ್ತಾ ಹೋದಾಗ 50 ಪೋಸ್ಟ್. ಇನ್ನು ಹಾಸನ ನೋಡ್ತಾ ಹೋದಾಗ 50 ಪೋಸ್ಟ್. ಕೊಡಗು 50, ಮಂಡ್ಯ 50, ದಾವಣಗೆರೆ 50. ಇನ್ನು ಶಿವಮೊಗ್ಗ 80 ಪೋಸ್ಟ್ ಇರುವಂತದ್ದು. ಚಿತ್ರದುರ್ಗ 50 ಪೋಸ್ಟ್ ಇರುವಂತದ್ದು. ಹಾವೇರಿ 50 ಪೋಸ್ಟ್. ಇನ್ನು ಮಂಗಳೂರು, ದಕ್ಷಿಣ ಕನ್ನಡ ಮಂಗಳೂರು ನೋಡ್ತಾ ಹೋದಾಗ 70 ಪೋಸ್ಟ್. ಓಕೆ, ಉಡುಪಿ ಅಂತ ನೋಡ್ತಾ ಹೋದಾಗ 100 ಪೋಸ್ಟ್ ಗಳಿದಾವೆ. ಓಕೆ, ಕಾರವಾರ, ಉತ್ತರ ಕನ್ನಡದ ಕಾರವಾರ ನೋಡ್ತಾ ಹೋದಾಗ 50 ಪೋಸ್ಟ್ ಗಳಿದಾವೆ. ಚಿಕ್ಕಮಗಳೂರು ನೋಡ್ತಾ ಹೋದಾಗ 50 ಪೋಸ್ಟ್ ಗಳು ಕಂಡು ಬರುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, ಬೆಳಗಾವಿಯಲ್ಲಿ ಯಾವುದೇ ಪೋಸ್ಟ್ ಗಳಿಲ್ಲ. ಇನ್ನು ಗದಗ ನೋಡ್ತಾ ಹೋದಾಗ 35 ಪೋಸ್ಟ್ ಗಳು. ಇನ್ನು ಉಳಿದಂತಹ ಜಿಲ್ಲೆಗಳು ನೋಡ್ರಿ ಯಾವ್ಯಾವ ಇದಾವೆ ಅಂತಂದ್ರೆ ಧಾರವಾಡ, ಬಿಜಾಪುರ, ಬಾಗಲಕೋಟೆ, ಕಲಬುರಗಿ, ರಾಯಚೂರು, ಬೀದರ್, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ವಿಜಯನಗರ ಮತ್ತು ರೈಲ್ವೆ. ಇಲ್ಲಿ ಯಾವುದೇ ಪೋಸ್ಟ್ ಗಳು ಇರೋದಿಲ್ಲ, ಯಾವುದೇ ಪೋಸ್ಟ್ ಹಂಚಿಕೆ ಮಾಡಲಾಗಿಲ್ಲ. ಇರುವಂತಹ 3500 ಪೋಸ್ಟ್ ಗಳನ್ನ ಈ ರೀತಿ ಹಂಚಿಕೆಯನ್ನ ಮಾಡ್ತಾ ಹೋಗಿದ್ದಾರೆ. ಓಕೆ, ಸೊ ಒಟ್ಟು 3500 ಪೋಸ್ಟ್ ಗಳಿದಾವೆ. ಓಕೆ, ಇನ್ನು ಬರ್ರಿ ನೆಕ್ಸ್ಟ್ ನೋಡ್ತಾ ಹೋದಾಗ, ಇನ್ನು ಮಹಿಳೆಯರಿಗೆ ಏನಕ್ಕೆ ಭರ್ಜರಿ ಗಿಫ್ಟ್ ಅಂತ ನೋಡ್ತಾ ಹೋದ್ರೆ, ಏನ್ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ಇರುವಂತಹ ಯಾವ ಡಿಸ್ಟ್ರಿಕ್ಟ್ ಏನ್ ಪೋಸ್ಟ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಏನು ಅಂತಂದ್ರೆ 75-25 ರೇಷಿಯೋದಲ್ಲಿ ಹಂಚಿಕೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ 75 ಭಾಗ ಯಾರಿಗೆ ಅಂತಂದ್ರೆ ಪುರುಷರಿಗೆ ಮೀಸಲಾಗಿರುತ್ತೆ, 25 ಭಾಗ ಯಾರಿಗೆ ಅಂತಂದ್ರೆ ಮಹಿಳೆಯರಿಗೆ ಮೀಸಲಾಗಿರುತ್ತೆ. ಸೊ ಅಂದ್ರೆ ಕಂಪಲ್ಸರಿ 25% ಪೋಸ್ಟ್ ಏನಿದಾವೆ ಅದು ಮಹಿಳೆಯರಿಗೆ ಕೊಡ್ಲೇಬೇಕು. ಸೊ ಹಾಗಾಗಿ ಇದು ಮಹಿಳೆಯರಿಗೆ ಉತ್ತಮ ಅವಕಾಶ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇರುವಂತಹ ಪೋಸ್ಟ್ ಗಳಲ್ಲಿ 25% ಕಂಪಲ್ಸರಿ ನಿಮ್ಗೆ ಕೊಡ್ಲೇಬೇಕು. ಎಷ್ಟನ್ನ ಸ್ಕೋರ್ ಮಾಡ್ರಿ ಡಸಂಟ್ ಮ್ಯಾಟರ್. ಸೊ ಹಾಗಾಗಿ ಮಹಿಳೆಯರಿಗೆ ಒಂದು ಉತ್ತಮ ಅವಕಾಶ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ. ಓಕೆ, ಸೊ 75-25 ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಇದು ಒಂದ್ ರೀತಿ ಉತ್ತಮ ನಡೆ ಅಂತ ಹೇಳ್ಬೋದು. ಓಕೆ, ಸೊ
ಇದು ಏನಾಗಿತ್ತು, 3,500 ಹುದ್ದೆಗಳ ಒಂದು ಸುದ್ದಿ ಆಗಿತ್ತು. ಹಾಗಾದ್ರೆ ನೇಮಕಾತಿ ಯಾವಾಗ ಆಗುತ್ತೆ ಅಂತ ನೋಡ್ತಾ ಬಂದಾಗ ಇದೇ ಅಧಿಸೂಚನೆ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ, ಸೊ ಸರ್ಕಾರ ಅನುಮತಿ ನೀಡಿದೆ. ಇವಾಗ ಯಾವ್ಯಾವ ಬ್ಯಾಕ್ಲಾಗ್ ಹುದ್ದೆಗಳಿದಾವೆ, ಯಾವ ರೀತಿ ನೀವು ವರ್ಗೀಕರಣ ಮಾಡ್ತೀರಿ, ಇದು ಡಿಸ್ಟ್ರಿಕ್ಟ್ ವೈಸ್ ಕಳ್ಸಿರ್ತಾರೆ. ಡಿಸ್ಟ್ರಿಕ್ಟ್ ವೈಸ್ ಈ ಒಂದು ಪ್ರಕಟಣೆ ಹೋಗಿರುತ್ತೆ. ಅವರು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಡಿಸ್ಟ್ರಿಕ್ಟ್ ಪೊಲೀಸ್ ಕಮಿಷನರೇಟ್ ಇಂದ ಮತ್ತು ವಾಪಸ್ ಬೆಂಗಳೂರಿಗೆ ಹೋಗ್ಬೇಕು. ಅವೆಲ್ಲ ಡೀಟೇಲ್ಸ್ ಕಲೆಕ್ಟ್ ಆದ ನಂತರ ಏನ್ ಮಾಡ್ತಾರೆ, ಇದಕ್ಕೆ ಒಂದು ಅಧಿಸೂಚನೆಯನ್ನ ಹೊರಡಿಸ್ತಾರೆ. ಅಗೇನ್ ಈ ಸತಿ ಎಕ್ಸಾಮ್ ಯಾರು ನಡೆಸ್ತಾರೆ, ಕೆಇ ಅವ್ರು ನಡೆಸ್ತಾರೆ. ಈ ಡೀಟೇಲ್ಸ್ ಯಾವಾಗ ಕೆಇ ಅವ್ರಿಗೆ ಹೋಗುತ್ತೆ, ತಕ್ಷಣವೇ ಕೆಇ ಏನ್ ಮಾಡುತ್ತೆ, ಅಧಿಕೃತ ಪ್ರಕಟಣೆಯನ್ನ ನೇಮಕಾತಿಗೆ ಆದೇಶ ಮಾಡುತ್ತೆ. ಓಕೆ, ಸೊ ಇದೇ ತರ ಅಪ್ಡೇಟ್ಸ್ ಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.